ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ನಂದ ಅಂತ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಪೇರೆಂಟ್ಸ್ನ 6 o'clock ಹಂಗೆ ಇನ್ವೈಟ್ ಮಾಡಿರೋದು, ಆಲ್ರೆಡಿ 6:15 ಆಗೋಗಿದೆ. ಸೊ ಬನ್ನಿ ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ನಮ್ಮ ಮನೆಯಿಂದ ಒಂದು 5 minutes ಅಷ್ಟೇ ದೂರ ಇದ್ದಿದ್ದು, ಬೇಗನೆ ರೀಚ್ ಆಗಿಬಿಟ್ವಿ ಹಾಲ್ಗೆ. ಸೊ ಅಷ್ಟರಲ್ಲೇ ಮಕ್ಳುಗಳು ಸ್ಪೀಚ್ ಮತ್ತು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ನನ್ನ ಮಗಳದ್ದೇನು ಸ್ಟಾರ್ಟ್ ಆಗಿರಲಿಲ್ಲ. ನಾವು ಹೋದ್ಮೇಲೆ ಒಂದೆರಡು ಡ್ಯಾನ್ಸ್ ಮುಗಿದಾದ್ಮೇಲೆ ಅವಳದು ಸ್ಟಾರ್ಟ್ ಆಯಿತು. ಸೊ ಅವಳು ಒಂದು 3 ಡ್ಯಾನ್ಸ್ಗೇನೋ ಸೇರಿಕೊಂಡಿದ್ಲು. ಈ ಮಕ್ಳುಗಳು ಹಿಂಗೆ ಮಾಡಿದ್ರು ಎಷ್ಟು ಚಂದ ಅಲ್ವಾ, ಎಷ್ಟು ಕ್ಯೂಟಾಗಿ ಮಾಡ್ತಾಯಿದ್ವು ಡ್ಯಾನ್ಸ್ಗಳನ್ನೆಲ್ಲ. ಸೊ ಹಾಗೇ ಹಾಡುಗಳನ್ನು ಎಷ್ಟು ಚಂದ ಹೇಳಿದ್ವು. ಸೊ ನೋಡ್ತಾ ನಾವು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಮಿಡಲಲ್ಲೆಲ್ಲನೂ ಪೇರೆಂಟ್ಸ್ಗೆ ಎಂಟರ್ಟೈನ್ಮೆಂಟ್ ಥರ ಗೇಮ್ಸ್ ಎಲ್ಲನೂ ಆಟಾಡಿಸ್ತಾಯಿದ್ರು. ಸೊ ಏನಪ್ಪ ಅಂತ ಅಂದರೆ ಹಸ್ಬೆಂಡ್ ಮತ್ತು ವೈಫು ಯಾವ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ ಅದೆಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ರು. ಸೊ ಅವರೆಲ್ಲನೂ ಆನ್ಸರ್ ಮಾಡ್ತಾಯಿದ್ರು ಏನು ಎತ್ತ ಅಂತ. ಇದೆಲ್ಲ ಆದಮೇಲೆ ಗೇಮ್ಸ್ ಸ್ಟಾರ್ಟ್ ಮಾಡಿದರು. ಸೊ ಗೇಮಲ್ಲಿ ಹಸ್ಬೆಂಡ್ ಮತ್ತು ವೈಫ್ನ ಎತ್ಕೊಳ್ಬೇಕು, ಎಷ್ಟು ನಿಮಿಷ ಎತ್ಕೊಳ್ತಾರೆ ಅನ್ನೋದು ಒಂದು ಟಾಸ್ಕು. ಸೊ ಅಲ್ಲಿ ಕೇಳ್ತಾ ಇದ್ದಾರೆ ನೋಡಿ. ಆ್ಯನ್ಯುವಲ್ ಡೇ ಮುಗಿದ ನೆಕ್ಸ್ಟ್ ದಿನವೇ ಶಿವರಾತ್ರಿ ಹಬ್ಬ ಇತ್ತು. ಸೊ ಪೂಜೆಗೆಲ್ಲನೂ ಜೋಡಿಸ್ಕೊಳ್ತಾ ಇದ್ದೆ. ಅದೇ ಟೈಮಲ್ಲೇ ನನ್ನ ಮಗಳೂ ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂದ್ಲು. ಸೊ ಸರಿ ಆಯಿತು ಅಂತ ಅವಳಿಗೂ ನಾನು ಕುಂಕುಮ ಅರಿಶಿನ ಹಚ್ಕೊಂಡ್ರೆ ನೋಡಿ ನನಗೂ ಹಚ್ಚು ಅಂತ ಹೇಳ್ತಿದ್ದಾಳೆ. ಸೊ ಅವಳಿಗೂ ಹಚ್ಕೊಡ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬನ ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ಒಂದು ಪುಟ್ಟಾಗಿ ಸ್ಟೋರಿ ಹೇಳ್ತೀನಿ. ಶಿವನು ಪಾರ್ವತಿ ದೇವಿಯನ್ನು ಮದುವೆ ಆಗ್ತಾರೆ. ಸೊ ಆ ದಿನ ಮಹಾಶಿವರಾತ್ರಿ ಆಚರಣೆ ಮಾಡ್ತೀವಿ. ದೇವರುಗಳು ಮತ್ತು ಅಸುರರ ನಡುವೆ ನಡೆದ ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ ವಿಷವನ್ನು ಶಿವ ಕುಡಿದ್ರು. ಆ ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ದೇವಿ ಇಡೀ ರಾತ್ರಿ ಎಚ್ಚರವಿದ್ದು ವಿಷವನ್ನು ತಡೆದಿದ್ದು ಇದೇ ದಿನ ಎಂದು ಹೇಳುತ್ತೆ ಶಿವ ಪುರಾಣದಲ್ಲಿ. ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟ ಬ್ರಹ್ಮ ಮತ್ತು ವಿಷ್ಣುವಿಗೆ ಶಿವನು ಲಿಂಗರೂಪಿಯಾಗಿ ದರ್ಶನ ನೀಡಿದ್ದು ಇದೇ ಶಿವರಾತ್ರಿ ದಿನ ಅಂತ ಹೇಳ್ತಾರೆ. ಶಿವರಾತ್ರಿ ದಿನದಂದು ರಾತ್ರಿಯ ವೇಳೆ ಶಿವ ಪಾರ್ವತಿಯರು ಜೊತೆಯಾಗಿ ಭೂಮಿಯಲ್ಲಿ ಸಂಚರಿಸಿ ಎಲ್ಲ ಲಿಂಗಗಳನ್ನು ಸಂಕ್ರಮಣಗೊಳ್ತಾರೆ. ಮಹಾಶಿವರಾತ್ರಿ ಎಂದು ನನ್ನ ಪೂಜಿಸುವ ಭಕ್ತರಿಗೆ ನಾನು ವಿಶೇಷವಾಗಿ ಅನುಗ್ರಹ ನೀಡ್ತೇನೆ ಎಂಬುದಾಗಿ ಪಾರ್ವತಿಗೆ ಶಿವನೇ ಹೇಳಿದ್ದಾರೆ ಅಂತ ಶಿವಪುರಾಣದಲ್ಲಿ ಇರುವಂಥ ಒಂದು ಸ್ಟೋರಿ. ನಾನು ಚಿಕ್ಕದಾಗಿ ಹೇಳಿದ್ದೀನಿ ಇಲ್ಲಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನಿಲ್ಲಿ ನನ್ನ ಮಗಳದ್ದು ಲಿಂಗ ಪೂಜೆ ಎಲ್ಲ ಮಾಡಿ ಮುಗಿಸಾದ್ಮೇಲೆ ನಾನು ಮಾಡ್ಕೊಳ್ತಾ ಇದ್ದೀನಿ ಲಿಂಗ ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ಫಲ ನೈವೇದ್ಯ ಅಂತ ಮಾಡ್ತೀವಿ ನಾವು. ಸೊ ಇವತ್ತಿನ ದಿನ ನಾವು ಅಡುಗೆ ಎಲ್ಲ ಮಾಡೋದಿಲ್ಲ, ತಿಂಡಿ ಏನು ಅವಲಕ್ಕಿ ಇಲ್ಲ ಮಂಡಕ್ಕಿ ಆ ಥರ ಏನಾರು ಮಾಡ್ಕೊತೀವಿ. ನಾನಿಲ್ಲಿ ಅವಲಕ್ಕಿ ಮತ್ತು ಈರುಳ್ಳಿ ಬಜ್ಜಿ ಮಾಡಿದ್ದೆ ನಾನು. ಸೊ ಇದೆಲ್ಲ ಅಡುಗೆ ಎಲ್ಲ ಮಾಡಿ ಆದಮೇಲೆ ಎಲ್ಲರೂ ಊಟ ಮಾಡಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋದ್ವಿ. ಸೊ ಬೇಗನೆ ಹೋಗೋಣ ಅಂದ್ಕೊಂಡಿದ್ವಿ. ಲಾಸ್ಟ್ ಇಯರು ತುಂಬ ರಶ್ಶು ಅಂದರೆ ರಶ್ ಇತ್ತು ದೇವಸ್ಥಾನ. 1.5 hour ಏನೋ ನಿಂತಿದ್ವಿ. ಸೊ ಹಂಗಾಗಿ ಈ ಸಲ ಎಲ್ಲ ಊಟ ಮಾಡಿಕೊಂಡು ಲೇಟಾಗಿ ಹೋಗೋಣ ಅಂತ ಲೇಟಾಗೆ ಹೋಗ್ತಿದ್ದೀವಿ. ಸೊ ಲೇಟಾಗಿ ಹೋದ್ರೂ ತುಂಬ ರಶ್ ಇತ್ತು. ಒಂದು 1/2 hour ವೆಯ್ಟ್ ಮಾಡಿನೇ ದೇವರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಸೊ ದೇವ್ರಿಗೆ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು ದೇವ್ರಿಗೆ ಅಲಂಕಾರ. ಗಣಪತಿಗೆ ಬೆಣ್ಣೆಯಿಂದ ಅಲಂಕಾರ ಮಾಡಿದರು. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಸೊ ಶಿವಪ್ಪಂಗೂ ಅಷ್ಟೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಇದೆಲ್ಲ ದರ್ಶನ ಎಲ್ಲ ಆದಮೇಲೆ ನಾವು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊಳ್ತಾ ಇದ್ದೀವಿ. ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಟೈಮಲ್ಲಿ ದಾವಣಗೆರೆ MP ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ದಾರಲ್ಲ, ಅವರು ಕೂಡ ಬಂದಿದ್ದರು. ಸೊ ಅದನ್ನು ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ. ನೀವು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನನ್ನ ವಿಡಿಯೋಸ್ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.